ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅನ್ನೋದನ್ನ ನಾವೆಲ್ಲರೂ ತಿಳಿದಿರ್ತೀವಿ. ಆದ್ರೆ ಆ ಮಾತು ಈ ಸಂದರ್ಭದಲ್ಲಿ ಯಾಕೆ ಅಂತ ನಾವು ಯೋಚನೆ ಮಾಡಿದ್ರೆ, ನಾವು ಯಾವ್ದಾದ್ರು ಒಂದು ವಸ್ತುವನ್ನ ಖರೀದಿ ಮಾಡಬೇಕು ಅಥವಾ ಇದನ್ನ ನಾನು ಮಾಡಿಯೇ ತೀರ್ಬೇಕು ಅನ್ನುವಂತಹ ಆಸೆ ಆಕಾಂಕ್ಷೆಯನ್ನ ಇಟ್ಕೊಂಡಿರ್ತೀವಿ. ಅಂತೆಯೇ ಅದನ್ನ ಆಗತ್ತೆ, ಖರೀದಿಯೂ ಕೂಡ ಮಾಡ್ತೀವಿ. ಆದ್ರೆ ಈ ಖುಷಿ, ಆ ಒಂದು ಖುಷಿಯ ಕ್ಷಣ ಅನ್ನೋದು ಕೆಲ ಹೊತ್ತು ಮಾತ್ರ ಇರತ್ತೆ ಹೊರತು ಸಾಕಷ್ಟು ಬಾರಿ ಅಥವಾ ಹೆಚ್ಚು ಸಮಯ ಅನ್ನೋದು ಆ ಖುಷಿ ನಮ್ಮಲ್ಲಿ ಉಳಿಯೋದಿಲ್ಲ. ಹಾಗಾದ್ರೆ ಮನುಷ್ಯನಿಗೆ ತೃಪ್ತಿ ಅನ್ನೋದೇ ಇಲ್ವಾ? ಅಥವಾ ತೃಪ್ತಿ ಪದದ ಅರ್ಥ ಮನುಷ್ಯನಿಗೆ ಗೊತ್ತಿಲ್ವಾ? ಮನುಷ್ಯನಿಗೆ ತೃಪ್ತಿ ಆಗುವುದು ಯಾವಾಗ? ಈ ಎಲ್ಲ ಪ್ರಶ್ನೆಗಳು ಕೂಡ ನಮ್ಮಲ್ಲಿ ಹುಟ್ಟುತ್ತೆ. ಹಾಗಾಗಿ ಈ ಎಲ್ಲ ವಿಚಾರಗಳ ಕುರಿತಂತೆ ಇವತ್ತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಶ್ರೀ ಪುರುಷೋತ್ತಮ್ ದೇಶಿ ಗುರುಜಿ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ, ನಾನು ಹೇಳ್ತಾ ಇದ್ದೆ, ಮನುಷ್ಯನಿಗೆ ಹಾಗಾದ್ರೆ ತೃಪ್ತಿ ಅನ್ನೋದೇ ಇಲ್ವಾ ಅಂತ ಹೇಳಿ ಏನ್ ಹೇಳ್ತೀರಾ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅಮ್ಮ, ನೀನು ಹೇಳಿದೆ ಚಿನ್ನ ತಗೊಳ್ಳೋದ್ರಿಂದ ತೃಪ್ತಿ ಆಗ್ಬೋದು, ಮದುವೆ ಮಾಡ್ಕೊಳ್ಳೋದ್ರಿಂದ ತೃಪ್ತಿ ಆಗ್ಬೋದು, ಅಥವಾ ಮದುವೆನೇ ಬೇಡ ಅನ್ನೋದ್ರಲ್ಲಿ ತೃಪ್ತಿ ಆಗ್ಬೋದು. ಸೊ ಇದಕ್ಕೆ ಕೊನೆ ಅನ್ನೋದೇ ಇಲ್ಲ, ಹೌದಾ? ಅದು ಮಾಡಿದ್ರೆ ಸರಿ ಹೋಗತ್ತಾ? ಇಲ್ಲ, ಅದು ತೃಪ್ತಿ ಸಿಕ್ಲಿಲ್ಲ. ಅಥವಾ ಏನ್ ಮಾಡಿದ್ರೆ ಸರಿ ಹೋಗುತ್ತೆ ತೃಪ್ತಿ ಸಿಗತ್ತೆ? ಈ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ನಾವು ಇವತ್ತು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಶಾಶ್ವತವಾದ ತೃಪ್ತಿ. ಒಳ್ಳೆ ಹೋಟೆಲ್ ಹೋಗಿ ಒಂದು ತಿಂಡಿ ತಿನ್ನೋಣ, ಅದಷ್ಟೇ. ಆ ತಿಂದ ಮೇಲೆ ತೃಪ್ತಿ ಹೋಯ್ತು, ಮತ್ತೆ ಬೇರೆ ಇನ್ನೇನು ಕೇಳತ್ತೆ. ಆದ್ರೆ ನಮಗೆ ಶಾಶ್ವತವಾದ ತೃಪ್ತಿ ಬೇಕಾ ಬೇಡವಾ? ಶಾಶ್ವತವಾದದ್ದು ಬೇಕು, ಸಿಗ್ತಾ ಇಲ್ಲ. ಅದಕ್ಕೆ ಕಾರಣ ಮನಸ್ಸು ಬುದ್ಧಿ ಎರಡು ಒಂದಾಗಬೇಕು. ಏನಾಗಬೇಕು? ಮನಸ್ಸು ಬುದ್ಧಿ ಎರಡು ಒಂದಾಗಬೇಕು. ಮನಸ್ಸೇ ಒಂಥರ, ಬುದ್ಧಿನೇ ಒಂಥರ ಆದ್ರೆ ಯಾವ ಕಾರಣಕ್ಕೂ ತೃಪ್ತಿ ಸಿಕ್ಕಲ್ಲ. ಇದು ಬೇಕು, ಮನಸ್ಸಿಗೆ ಬೇಕು ಅನ್ಸುತ್ತೆ, ದೇಹ ನನಗೆ ಚೆನ್ನಾಗಿ ಕಾಣಿಸಲ್ಲ ಅಂತಕ್ಕಂಥ ರೀತಿಯಲ್ಲಿ ನನಗೆ ಹೊಂದಾಣಿಕೆ ಆಗಲ್ಲ ಅಂತ ಇನ್ನೊಂದು ಬರುತ್ತೆ. ಸೊ ಇದೆರಡು ಒಂದಾದಾಗ ನಮಗೆ ತೃಪ್ತಿ ಆಗತ್ತೆ. ಯಾವುದರಿಂದ ಇದು ಒಂದಾಗತ್ತೆ ಮತ್ತೆ ಯಾಕಿನ್ನು ಒಂದಾಗಿಲ್ವಾ? ಈ ಎರಡೂ ಪ್ರಶ್ನೆ ಉತ್ತರ, ಎರಡರ ಮಧ್ಯೆ ಒಂದು ಸತ್ಯ ಇದೆ. ಯಾವುದದು ಅಂತಕ್ಕಂತಹ ಲೆಕ್ಕಾಚಾರಕ್ಕೆ ದುಷ್ಟ ಕನಸುಗಳು, ದುಸ್ವಪ್ನ ಅಂತಾರೆ. ಕೆಲವರಿಗೆ ಕಣ್ಣು ಮುಚ್ಕೊಂಡ್ರೆ ಏನೋ ಕನಸು ಕಾಣ್ತಾ ಇರ್ತಕ್ಕಂಥ ರೀತಿಯಲ್ಲಿ ಬೆಚ್ತಾರೆ. ಮಲಗಿದಾಗ ಬೆಚ್ಚೋದು ಬೇರೆ, ಕೂತಾಗೆ ಬೆಚ್ತಾರೆ ಕೆಲವರು. ಇದು ಮಗು ಹೌದು, ದೊಡ್ಡವರು ಹೌದು. ಈ ಕನಸು ಅಂತಕ್ಕಂಥದ್ದು ಮನುಷ್ಯನಿಗೆ ನೆಮ್ಮದಿ ಪೂರ್ಣವಾಗಿ ಹಾಳು ಮಾಡಿಬಿಡತ್ತೆ. ಯಾಕೆ ಅಂದ್ರೆ ಜ್ಞಾಪಕ ಇರಲ್ಲ, ಏನೋ ಕನ್ಸ್ಕಂಡೇ ಗೊತ್ತಾಗ್ತಾ ಇಲ್ವಲ್ಲ. ಇನ್ನೊಂದು ಜ್ಞಾಪಕ ಇರುತ್ತೆ, ಈ ತರ ಕನಸು ಸರಿನಾ ತಪ್ಪ? ಸೊ ಎರಡೂ ರೀತಿಯಲ್ಲಿ ಸಮಸ್ಯೆ ಅಂದ್ರೆ ನಮ್ಮ ಮನಸ್ಸನ್ನ ಹಾಳು ಮಾಡಕ್ಕೆ ಮೂಲ ಕಾರಣ ಕನಸು. ಈ ಕನಸು ಅಂತಕ್ಕಂಥದ್ದು ನಾವು ಒಂದೊಂದ್ಸಲ ಮಾತಾಡ್ತಾ ಹೋಗ್ತೀವಿ. ಏನು, ಯಾವ ಜನ್ಮದಲ್ಲಿ ಏನು ಮಾಡಿದ್ನೋ ಅದೇ ಇದಕ್ಕೆ ಉತ್ತರ. ಯಾವ ಜನ್ಮದಲ್ಲಿ ಏನು ಮಾಡಿದ್ನೋ ಅಂತ ನಾವು ಅನ್ಕೋತೀವಲ್ಲ, ಯಾರು ಹೇಳಕ್ಕಾಗತ್ತಾ ಅಂತ ಎಷ್ಟು ಜನ ಕಾಯ್ತಾರೆ. ಯಾರು ಹೇಳಕ್ಕಾಗತ್ತಾ ನಾನು ಹೋದ ಜನ್ಮದಲ್ಲಿ ಏನು ಮಾಡಿದ್ದೆ ಹೇಳ್ಬಿಡಿ? ಈ ಥರದವರು ಸುಮಾರು ಜನ ಇದ್ದಾರೆ. ಈ ಜನ್ಮದಲ್ಲಿ ಏನಕ್ಕಾಗ್ಬಿಟ್ಟಿದ್ದೀನಿ ಹೇಳ್ಬಿಡಿ, ಈ ಥರದ ಸುಮಾರು ಜನ ಇದ್ದಾರೆ. ಇಲ್ಲ ಅಂತ್ಯಮ್ಮ, ಇದ್ದಾರೆ. ತಿಳ್ಕೊಳ್ಳೋದು ತುಂಬಾ ಕಾತರ. ಇದಕ್ಕೆ ಉತ್ತರ ನಿಮ್ಮಲ್ಲಿ ಇರ್ತಕ್ಕಂತಹ ಬೀಳ್ತಕ್ಕಂಥ ರಾತ್ರಿಯಲ್ಲಿ, ಹಗಲಲ್ಲಿ, ಕನಸಲ್ಲಿ ಬರ್ತಕ್ಕಂಥ ಕನಸು ನೀವು ಎಲ್ಲೋ ಹೋಗಿತ್ತು ಅಂದ್ರೆ ಜ್ಞಾಪಕ. ನಾವು ಟೂರ್ ಹೋಗಿದ್ದಾಗ ನನಗೆ ಇದು ಕನ್ಸಲ್ಲಿ ಬಂದಿತ್ತಲ್ವಾ ಅಂತ ಅನ್ಕೋತಾರೆ. ಆಮೇಲೆ ಈ ವ್ಯಕ್ತಿ ನಾನು ಕನ್ಸಲ್ಲಿ ಒಂದ್ಸಲ ನೋಡಿದ್ದೆ ಅನ್ಕೋತಾರೆ. ಸತ್ಯನೇ ಇದು. ಯಾಕೆಂದ್ರೆ ಕನಸು ಇವತ್ತಿಂದಲ್ಲ, ಇದು ನಮ್ಮ ಮನಸ್ಸಿದೆಯಲ್ಲ ಇವತ್ತಿಂದಲ್ಲ. ಇದು ಎಷ್ಟು ತಾಯಿ ತಂದೆಯಲ್ಲಿ ಹುಟ್ಟು ಬಂದಿದ್ದೀವೋ, ಬಾಕ್ಸ್ ಚೇಂಜ್ ಮಾಡ್ಕೊಂಡು ಬಂದಿದ್ದೀವಿ ಹೊರತು ಮನ್ಸು ಮಾತ್ರ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ದೇಹದಲ್ಲಿ ದೇಹ ಬದಲಾವಣೆ ಆಗತಕ್ಕಂಥ ವಿಚಾರ ಇದೆ. ಮನಸ್ಸು ಯಾವ ಕಾರಣಕ್ಕೂ ಸತ್ತೋದ ವ್ಯಕ್ತಿ ಮನಸ್ಸು ಹೋಯ್ತು ಇಲ್ಲ, ನೆಕ್ಸ್ಟ್ ಬಾಕ್ಸ್ ಚೇಂಜ್ ಮಾಡ್ಕೊಳುತ್ತದು, ಅದು ಕಂಟಿನ್ಯೂಟಿ. ಇಲ್ಲ ಅಂದ್ರೆ 3 ವರ್ಷದ ಮಗು ಸಂಗೀತ ನುಡಿಸುತ್ತಂತೆ, ಎಲ್ಲ ನುಡಿಸ್ಬೋದಾಗಿತ್ತು ಅಲ್ವಾ? ಯಾಕೆ? ಹಿಂದಿನ ನೆನಪು ಸಡನ್ ಪಿಕಪ್ ತಗೊಳುತ್ತದು. ಆಮೇಲೆ ದೊಡ್ಡವರು ಮಾತಾಡಲ್ಲ, ಆ ಮಗು ಏನು ಹಿಂಗ್ ಮಾತಾಡುತ್ತೆ ಅಂತಾರೆ. ಅದೇ ಇದಕ್ಕಿನ್ನ ಪ್ರೂಫ್ ಕೊಡಕ್ಕಾಗಲ್ಲ. ಅಂದ ಮೇಲೆ ಅದು ಕನಸಿನ ರೂಪದಲ್ಲಿ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಭಾವನೆಗಳು, ನಾವು ಏನೇನು ಬೇಕು ಅಂತೀವಿ, ನಾವು ಹೆಂಗಿರಬೇಕು ಅಂತೀವಿ,
ಒಂದ್ಸಲ ಕನ್ಸಲಾರೂ ನಮಗೆ ಕಂಡುಬಿಡ್ತಲ್ಲಪ್ಪ ಅಂತ ಖುಷಿ ಪಡ್ಕೋದಷ್ಟು ಜನ. ಸೊ ಹೀಗಾಗಿ ಈ ಕೆಟ್ಟ ಕನಸುಗಳು ಮಲಗಿದ್ದಾಗ ಕಾಣಿಸ್ತಕ್ಕಂಥದ್ದು ಒಂದು ಕನಸು, ಯೋಚನೆ ಮಾಡ್ತಕ್ಕಂಥದ್ರಲ್ಲಿ ಒಂದು ಕನಸು. ಹೌದಲ್ಲಮ್ಮ? ನಾನು ಹಿಂಗಿರ್ಬೇಕಿತ್ತು, ನಾನು ಹಿಂಗಾಗ್ಬೇಕಿತ್ತು, ನನಗಿದು ಬೇಕಿತ್ತು. ಸೊ ಇದು ಒಂದು ರೀತಿ ಕನಸು. ಇದೆಲ್ಲವೂ ನಿಮ್ಮ ದೇಹದಲ್ಲಿ, ನಿಮ್ಮ ಬಾಕ್ಸ್ ಅಂತ ಏನಿದೆ, ಅದನ್ನ ಏನ್ ಹೇಳ್ತೀವಿ ಇದಕ್ಕೆ ಅಂದ್ರೆ, ನಮ್ಮ ದೇಹದ ಖಾತೆ ಯಾವುದು? ಕ್ವಶನ್. ನಮ್ಮ ದೇಹದ ದೈವ ಖಾತೆ ಯಾವುದು? ಬರೇ ಖಾತೆ ಅಲ್ಲ, ದೈವ ಖಾತೆ. ಈಗ ನಮ್ಮ ದೇಹಕ್ಕೋಸ್ಕರವಾಗಿ ದೇವರು ಅಂತ ಬೇಕಲ್ಲ, ಅದು ಯಾವ ಖಾತೆ? ಯಾವ ದೇವರು? ನಿನಗೆ ಅಂತ ದೇವರು ಯಾವುದು? ಎಲ್ಲರಿಗೂ ದೇವರು ಒಂದೇ. ಅದೇ ನಮ್ಮಲ್ಲಿರ್ತಕ್ಕಂಥ, ಆತ್ಮದಲ್ಲಿರ್ತಕ್ಕಂಥ ಒಂದೇ ದೈವ. ನಾವಿಲ್ಲಿ ಹಲವಾರು ದೇವರ ಮಾಡ್ಕೊಂಡಿದ್ದೀವಿ. ಅದು ನಮ್ಮ ಲೌಕಿಕವಾಗಿರ್ತಕ್ಕಂಥ ವಿಚಾರಕ್ಕೆ ದೇವರುಗಳು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ದೈವ ಒಂದೇ, ಅದು ಆತ್ಮ, ಅದಷ್ಟೇ. ಆದರೆ ನಾವು ಅದನ್ನ ಅಳವಡಿಸ್ಕೋತಾ ಇಲ್ಲ, ಅದು ಸತ್ಯ ತಿಳ್ಕೊತಾ ಇಲ್ಲ, ಅನುಭವಿಸ್ತಾ ಇದ್ದೀವಿ. ಇದಕ್ಕೆ ಕಾರಣ ಏನು ಅಂತ ಇವತ್ತು ವಿಷಯವನ್ನು ಹೇಳಬೇಕಾಗತ್ತೆ. ನಮ್ಮ ದೈವ ಖಾತೆ ನಮ್ಮ ದೇಹದಲ್ಲಿ ಇನ್ನೂ ಓಪನ್ ಆಗಿಲ್ವಾ? ಆಗಿಲ್ಲ. ದೇವ್ರ ಕೈ ಮುಗಿತಾ ಇದ್ದೀನಿ, ಪೂಜೆ ಮಾಡ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದಾರೆ. ಪೂಜೆ ಮಾಡೋದ್ರಿಂದ, ಕೈ ಮುಗಿಯೋದ್ರಿಂದ ಆಗಲ್ಲ. ಕರ್ತವ್ಯ ಮಾಡಬೇಕು. ಇಷ್ಟೊತ್ತರೆಗೂ ನಾನು ಏನು ಮಾತಾಡಿದೆ, ಇದೆಲ್ಲ ಇರೋದು ಒಂದು ಮಗುವಿಗೆ ಜನ್ಮ ಕೊಟ್ಟ ತಾಯಿ. ಆ ಮಗುಗೆ ಹಾಲು ಕೊಡಬೇಕಾದ್ರೆ ತುಂಬಾ ತೃಪ್ತಿ, ಸಂತೋಷ ತಾಯಿಗೆ. ನನ್ನ ಮಗು ಹಾಲು ಕೊಡ್ತಾ ಇದ್ದೀನಿ, ನನ್ನ ಮಗು ಹಾಲು ಕುಡಿತಾ ಇದೆ, ಖುಷಿ ಆಗತ್ತಾ ಇಲ್ಲಮ್ಮ? ಹಾಗೆ ಈ ಭೂಮಿಯಲ್ಲಿ ಹುಟ್ಟಿದ ಪ್ರತಿ ಒಂದು ಮಗು, ಒಬ್ಬ ಮನುಷ್ಯ, ಆ ತಾಯಿ ಕಾಪಾಡ್ತಾಳಂತೆ. ಭೂಮಿ ತಾಯಿ ನಿನ್ಗೇನು ಬೇಕು ನಾನು ಕೊಡ್ತೀನಿ ಅಂತ ಶಕ್ತಿ ಇದೆ ಈ ಭೂಮಾತೆಯಲ್ಲಿ. ಆದ್ರೆ ನಾವು ಅದನ್ನು ಬಳಸ್ಕೊತಾ ಇಲ್ಲ, ಬಳಸಿಲ್ಲ. ಅರ್ಥ ಆಯ್ತಲ್ಲ? ಈಗ ಜನ್ಮ ಕೊಟ್ಟ ತಾಯಿ 9 ತಿಂಗಳು ಬರಬಹುದು. ಈ ಭೂಮಿ ತಾಯಿ ಸಾಯೋವರೆಗೂ ಹೊತ್ಕೊಂಡಿರ್ತಾಳೆ ನಮ್ಮನ್ನ. ನಿನಗೆ ಏನ್ ಬೇಕು ಎಲ್ಲವನ್ನೂ ಕೊಡ್ತಕ್ಕಂಥ ಶಕ್ತಿ ಭೂತಾಯಿಗಿದೆ. ಆದ್ರೆ ನಾವು ಇದಕ್ಕೆ ಬಾಯ್ ಟಾಟಾ ಇದನ್ನ ಬಿಟ್ಟು ಪೂಜೆ ಮಾಡಕ್ ಹೋಗ್ತೀವಿ. ನಾವು ಭೂಮಿಯನ್ನ ಬಿಟ್ಟು ಪೂಜೆ ಮಾಡಿ ದೇವ್ರ ಹತ್ರ ವರ ಕೇಳ್ತೀವಿ, ನನ್ಗದ್ ಕೊಡು ಅಂತ. ಇಲ್ಲಿ ಮೇನ್ ಬಾಸೇ ಭೂಮಿಲಿದ್ದಾರೆ. ಆ ಬಾಸ್ ಬಿಟ್ಬಿಟ್ಟು ಅಸ್ಟೆಂಟ್ ಹತ್ರ ಹೋಗ್ಬಿಟ್ಟು ನಾನು ಕೊಡು ಅಂತ. ಅಸ್ಟೆಂಟ್ ಏನಿದ್ರು ಮೈನ್ ಬಾಸ್ ಹತ್ರನೇ ಹೋಗೋದು ಅಲ್ವಮ್ಮ? ಹಾಗೆ ನಾವು ಮೇನ್ ಬಾಸ್ ಯಾರು ಅಂದ್ರೆ ಭೂಮಿ ಅಂತ ಯಾವತ್ತು ಒಪ್ಕೋತೀವೋ ಅವತ್ತು ನಮಗೆ ಈ ದೇಹದಲ್ಲ ಇರ್ತಕ್ಕಂಥ ದೈವಿಕವಾದ ಶಕ್ತಿ ಅಕೌಂಟ್ ಓಪನ್ ಆಗತ್ತೆ. ಅದು ಯಾವ ಗ್ಯಾರಂಟಿ ನೀವು ಹೇಳ್ತೀರಾ ಅಂತ? ನಾನು ಏನು ಮಾಡಬೇಕೆಲ್ಲ ಮಾಡ್ತಾ ಇದ್ದೀನಲ್ಲ. ಆ ಪ್ರಶ್ನೆಗೆ ಇವತ್ತು ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ, ನಮ್ಮ ಈ ದೇಹದಲ್ಲಿ ದೋಷ ಅನ್ನೋದು ಒಂದಿರುತ್ತೆ. ಪಾಪಕರ್ಮ ಒಂದ್ ಕಡೆ, ಈ ದೋಷ ಅನ್ನೋದೇನು, ಅಲ್ಲಿ ನೋವು ಇಲ್ಲಿ ನೋವು ಈ ಸಮಸ್ಯೆ ಇರುತ್ತಲ್ಲ, ಇದು ದೇಹದಲ್ಲಿರೋ ದೋಷ. ಈ ದೋಷ ಹೋಗ್ಲೇಬೇಕು, ತೆಗಿಲೇಬೇಕು ಅಂತ ನಮ್ಗೆ ಆಸೆ. ಯಾವ್ದ್ರಿಂದ ತೆಗಿಬಹುದು ಅನ್ನೋದು ಎರಡನೇ ಭಾಗ. ಏನಪ್ಪ ಅದು? ದೇಹದಿಂದ ದೋಷವನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತಕ್ಕಂಥ ವಿಚಾರಕ್ಕೆ ಯಾವುದು ಬೇಕಾಗತ್ತೆ ಅಂದ್ರೆ, ಒಂದು ಮೊದಲನೇದಾಗಿ ಈ ದೇವರಲ್ಲಿ ಸಾಕಷ್ಟು ಸಡನ್ ಆಗಿ ಬಾಯಿಗೆ ಬರ್ತಕ್ಕಂಥ ವಿಚಾರ ರಾಮ ಅನ್ನೋ 2 ಅಕ್ಷರ. ಉದಾಹರಣೆ ಕೊಡ್ತೀನಿ, ಅದೊಂದನ್ನೇ ಎಲ್ಲರೂ ಮಾಡಿ ಅಂತಲ್ಲ, ನಿಮ್ಮ ವೈಯಕ್ತಿಕ. ಈ ರಾ ಅಕ್ಷರದ ಅರ್ಥ ಏನು? ನಮ್ಮಲ್ಲಿರ್ತಕ್ಕಂಥ ದೋಷಗಳನ್ನ ನಾವು ಹೊರಗೆ ಹಾಕಬೇಕು. ಯಾವುದ್ರ ಮೂಲಕ? ನಮ್ಮ ಬಾಯಿಯಿಂದ ಬರ್ತಕ್ಕಂಥ ಅಕ್ಷರದ ಮೂಲಕ. ಈ ರಾ ಅಕ್ಷರವನ್ನ ನೀವು ಹೇಳ್ಬೇಕಾದ್ರೆ ತುಟಿ ಓಪನ್ ಆಗತ್ತೆ, ಹೌದಾ? ಮಾ ಹೇಳಿ ತುಟಿ ಮುಚ್ಕೊಳ್ಳುತ್ತೆ, ಹೌದಾ? ದೋಷ ಹೋಯ್ತು. ಮಾ ಅಂದ ತಕ್ಷಣ ಮುಚ್ಚಿತು ಅಂದ್ರೆ ಯಾವುದು ದೋಷ ಒಳಗಡೆ ಬೇಡ. ಈ ರಾಮ ಅಂತಕ್ಕಂಥದ್ರ ಮಧ್ಯದಲ್ಲಿ ಒಂದು ಅಕ್ಷರ ಇದೆ, ಅಕಾರ ಸೇರತ್ತಲ್ಲಿ. ಬಿಟ್ಟು ಹೇಳ್ತೀವಿ, ಉಚ್ಚಾರಣೆಯಲ್ಲಿ ಇರುತ್ತೆ ಅಕಾರ. ರಾ ಅಕಾರ ಇದೆ, ಮಾ ಅಕಾರ ಇದೆ. ಈ ಆ ಅನ್ನೋದು ಯಾವುದು ಅಂದ್ರೆ ನಮ್ಮ ಆತ್ಮ. ಈ ಆತ್ಮ ಯಾವುದು ಅಂದ್ರೆ ನಮ್ಮ ಜ್ಞಾನ. ಈ ಜ್ಞಾನ ಯಾವುದು ಅಂದ್ರೆ ನಮ್ಮ ಮನಸ್ಸು.
2 ಅಕ್ಷರದಲ್ಲಿ ಇಷ್ಟು ದಿವ್ಯವಾಗಿರ್ತಕ್ಕಂಥ ಔಷಧ ಇದೆ. ನಮ್ಮ ದೇಹದ ದೋಷ ಹೋಗ್ಲಿಕ್ಕೆ ಎಂತ ಔಷಧ ಕೊಟ್ಟಿದ್ದಾನೆ. ಆ ರಾಮನ ಹೆಸರನ್ನ ಬಳಸಿದ ಔಷಧ ಕೊಟ್ಟಿದ್ದಾನೆ. ಆ ರಾಮನ ಹೆಸರನ್ನ ಬಳಸಿದಾಗ ನಾವು ಮಾಡ್ತಾ ಇದ್ದೀವಾ? ಇಲ್ಲ. ಯಾವತ್ತೋ ಒಂದಿನ ಶ್ರೀರಾಮನವಮಿಗೆ ಬೇಕಾದ್ರೆ ನೆನ್ಕೋಬಹುದು. ಕೆಲವರು ಪ್ರತಿಕ್ಷಣ ಅನ್ಕೋತಾರೆ, ಕೆಲವು ಕೃಷ್ಣ ಅನ್ಕೋಬಹುದು, ಕೆಲವರು ಶಿವ ಅನ್ಕೋಬಹುದು. ಅದು ನಿಮ್ಮ ವೈಯಕ್ತಿಕವಾದ ಅಭ್ಯಾಸಗಳು. ಆದರೆ ನನ್ನ ದೇಹಕ್ಕೆ ಯಾವುದು ಖುಷಿ ಕೊಡುತ್ತೆ, ನನ್ನ ಮನಸ್ಸಿಗೆ ಯಾವುದು ಖುಷಿ ಕೊಡುತ್ತೆ ಅಂದರೆ ಇದಂತೂ ನೇರವಾಗಿ ಹೇಳ್ಬೋದು. ಈ ರಾ ಅಕ್ಷರ ಸೂರ್ಯ, ಪ್ರಪಂಚಕ್ಕೆ ಬೆಳಕು ಕೊಡ್ತಕ್ಕಂಥ ಸೂರ್ಯನ ಬೀಜಾಕ್ಷರ ಯಾವುದು ಅಂದರೆ ರಾ. ಈ ಮಾ ಅಕ್ಷರ ಯಾವುದು ಅಂದರೆ ಚಂದ್ರನ ಬೀಜಾಕ್ಷರ, ತಂಪನ್ನ ಉಂಟು ಮಾಡತಕ್ಕಂಥ ಬೀಜಾಕ್ಷರ. ಸೂರ್ಯ ಚಂದ್ರನ ಬಿಟ್ಟು ನಾವು ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ಈ ಎರಡಕ್ಕೂ ನಾವು ನೇರ ಒಂದೇ ಕಡೆ ಸೇರಿಸ್ಬೇಕು ಅಂದ್ರೆ ನಾವು ವಾಸ ಮಾಡ್ತಕ್ಕಂಥ ಮನೆ. ಈ ಒಂದು ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡಾಗ ನಮ್ಮ ದೇಹದಲ್ಲಿರ್ತಕ್ಕಂತಹ ದೋಷ ನಿವಾರಣೆ ಮಾಡೋದಕ್ಕೆ ಎಷ್ಟು ಅರ್ಥ ಇದೆ ಕೂತ್ಕೊಂಡು ನೀವೇ ಯೋಚನೆ ಮಾಡಿ. ತುಟಿ ಬಿಚ್ಚೋದೊಂದು, ತುಟಿ ಮುಚ್ಚೋದೊಂದು, ಈ 2 ಅಕ್ಷರ ನಮ್ಮ ದೇಹದ ದೋಷಗಳನ್ನ ನಿವಾರಣೆ ಮಾಡುತ್ತೆ ಅಂದರೆ ನಾವು ಯಾಕೆ ಮಾಡಬಾರ್ದು ಅಂತ ಅನ್ಕೋಬೇಕಲ್ಲ ನೀವು. ಈಗ ಇದಿಷ್ಟು ಒಂದು ಭಾಗ ಆದರೆ ಇನ್ನೊಂದು ಭೂಮಿಗಾಗಿ ನಮ್ಮ ದೇಹದ ದೋಷಕ್ಕೆ ಮಾಡಿದ್ದು ಒಂದಾಯ್ತು. ಇನ್ನು ನಾವು ವಾಸ ಮಾಡೋದು ಭೂಮಿಯಲ್ಲಿ ದೋಷ ತೆಗಿಬೇಕು. ಇದೆರಡು ತೆಗೆದಾಗ ಭೂಮಿಗೂ ನಮಗೂ ತುಂಬಾ ಹತ್ರ ಆಗತ್ತೆ ಅನ್ನೋ ಸತ್ಯ. ಈಗ ಕರೆ ಇದೆಯಾ? ಸರಿ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕೊಲ್ಲಾಪುರದಿಂದ ಶ್ರೀಧರ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರೀಧರ್. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮನೆ ಬಗ್ಗೆ ಮತ್ತೆ ಮುಂದೆ ಬಿಸ್ನೆಸ್ ಮಾಡೋದ್ರ ಬಗ್ಗೆ ಕೇಳಬೇಕಿತ್ತು. ನಕ್ಷತ್ರವನ್ನ ತಿಳಿಸಿ ಮೊದಲು. ಜ್ಯೇಷ್ಠ ನಕ್ಷತ್ರ. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ. ಹಲೋ. ಹಾ ಗುರುಜಿ ನಮಸ್ಕಾರ. ನಾರಾಯಣ, ಏನ್ ಓದಿದ್ದೀರಪ್ಪ? ನಾವು ITI ಪ್ಲಸ್ ಡಿಪ್ಲೊಮಾ ಎಷ್ಟು ಏಜ್, ವಯಸ್ಸೆಷ್ಟು? ವಯಸ್ಸು ಇವಾಗ 28 ಆಗಿದೆ. 20 ವರ್ಷ. ಏನಕ್ಕೆ ಕರೆ ಮಾಡಿದ್ದು? ಇವಾಗ ಮನೆ ಕಟ್ಟಿದೀವಿ. ಮನೆ ಕಟ್ಟಿ ಒಂದು ಸ್ವಲ್ಪ ದಿನ ಆದ್ಮೇಲೆ ಪಪ್ಪರ್ಗೆ ಹುಷಾರಿಲ್ಲ, ಇದು ಮಾಡಿದ್ರು, ತೀರ್ಕೊಂಡ್ರು ಅವರು. ಎಷ್ಟು ವರ್ಷ ಆಯ್ತು ಮನೆ ಕಟ್ಟಿ? ಮನೆ ಕಟ್ಟಿ ಇವಾಗ 2ನೇ ವರ್ಷ ಸ್ಟಾರ್ಟ್ ಆಗ್ತಾ ಬಂತು. ಓಕೆ, ಶುರು ಮಾಡಿ ಎಷ್ಟು ವರ್ಷಕ್ಕೆ ಮುಗೀತು ಮನೆ? ಮನೆ ಇವಾಗ ಇನ್ನೂ ಕಂಪ್ಲೀಟ್ ಆಗಿಲ್ಲ ಸರ್. ಇನ್ನೂ ಟೈಮ್ ಸ್ವಲ್ಪ ಹಾಕಿ ಬಾಕಿ ಇದೆ. ಮನೆ ಅಳತೆ ಗೊತ್ತಾ? ಹಾ, ಮನೆ ಅಳತೆ ಗೊತ್ತು. ಪೂರ್ವ ಪಶ್ಚಿಮ ಎಷ್ಟು, ಉತ್ತರ ದಕ್ಷಿಣ ಎಷ್ಟು? ಪೂರ್ವ ಪಶ್ಚಿಮ 27.1 ಮತ್ತೆ ಉತ್ತರ ದಕ್ಷಿಣ 23.1. ಅಂದ್ರೆ ಒಳ ಅಳತೆನಾ ಹೊರ ಅಳತೆನಾ? ಇದು ಹೊರ ಅಳತೆ ಗುರುಜಿ. ಓಕೆ, ಗೋಡೆ ದಪ್ಪ ಎಷ್ಟು? ಗೋಡೆ ದಪ್ಪ 9 ಇಂಚಸ್ ಸರ್. ಓಕೆ, ಎಷ್ಟು ಫ್ಲೋರ್ ಕಟ್ಟಿದ್ದೀರಾ ಮನೆ? ಗ್ರೌಂಡ್ ಫ್ಲೋರ್ ಅಷ್ಟೇ ಇದೆ. ಗ್ರೌಂಡ್ ಒಂದೇನಾ? ಹಾ, ಗ್ರೌಂಡ್ ಒಂದೇ ಇದೆ. ಮೆಟ್ಲಾಕಿಲ್ವಾ? ಏನ್ ಗುರುಜಿ? ಮೆಟ್ಲು ಮನೆಗೆ ಮೆಟ್ಲಾಕಿಲ್ವಾ? ಮನೆಗೆ ಮೆಟ್ಲು ಹಾಕಿದ್ವಿ, ಸೈಡ್ ಹಾಕಿದ್ವಿ. ದಿಕ್ಕಿಗೆ. ಎಲ್ಲಿ, ಬಾತ್ರೂಮ್ ಕಡೆನಾ ಬೆಡ್ರೂಮ್ ಕಡೆನಾ? ಇಲ್ಲ, ಪೂರ್ವ ಆಗ್ನೇಯ ದಿಕ್ಕಿಗೆ ಹಾಕಿದ್ವಿ. ಪೂರ್ವ ಆಗ್ನೇಯ ದಿಕ್ಕಿಗೆ. ಅದೇ ಅಡಿಗೆ ಮನೆ ಕಡೆ? ಹಾ, ಅಡಿಗೆ ಮನೆ ಕಡೆಗೆ. ಓಕೆ, ಇದು ನಿಮ್ದೇ ಪ್ಲಾನಾ ಇಂಜಿನಿಯರ್ದಾ? ಇದು ನಮ್ಮ ಒಂದ್ ಸ್ವಲ್ಪ ನಮ್ಮ ಊರಿಂದ ಒಂದ್ ಸ್ವಲ್ಪ ದೂರ ಸ್ವಾಮೀಜಿದ್ದಾರೆ, ಅವ್ನ ಕಡೆಯಿಂದ ಇದು ಬಂದಿದ್ವಿ. ಅವ್ರು ಹೇಳಿದ ಪ್ರಕಾರ ಕಟ್ಟಿದ್ವಿ. ಏನು ಆಯಾ ಹೇಳಿದ್ದ ಅಥವಾ ಮನೆ ಹಿಂಗ್ ಕಟ್ಟಬೇಕು ಅಂತ ಹೇಳಿದ್ದ? ಇಲ್ಲ, ಆಯಾ ಏನ ಹೇಳಿದ್ದು. ಆಯಾ ತಗೊಟ್ಟಿದ್ರು, ಇಷ್ಟು ರೂಮ್ ಆಗ್ಬೇಕು, ಇಷ್ಟು ಕಿಚನ್ ಆಗ್ಬೇಕಂತ, ಹಾಲ್ ಆಗ್ಬೇಕಂತ ಇಷ್ಟು ಹೇಳಿಕೊಟ್ಟಿದ್ರು. ಅದೇ ಪ್ರಕಾರ ನಮ್ಮ ಇದು ಸೆಂಟ್ರಿಂಗ್ ಮಿಸ್ತ್ರಿ ಅವರು ಕಟ್ಟಿದ್ರು. ಓಕೆ, ಈಗ ವಿಷಯ ಕೇಳ್ಕೊಳ್ಳಿ. ಇವರು ಮನೆ ಕಟ್ಟುವಂತಹ ವಿಚಾರಕ್ಕೆ ಹೋದಾಗ ಇಲ್ಲಿ ನೋಡಿ, ಪೂರ್ವ ಪಶ್ಚಿಮ ಕ್ಲಾಸ್ 2 2ನೇ ದರ್ಜೆ ನಿವೇಶನ ಪೂರ್ವ ಪಶ್ಚಿಮ, ಉತ್ತರ ದಕ್ಷಿಣ ಕ್ಲಾಸ್ 4 4ನೇ ದರ್ಜೆ ನಿವೇಶನ. ಈಗ ಇವರು ಕ್ಲಾಸ್ 2 ನಲ್ಲಿದ್ದಾರೆ. ಇಲ್ಲಿ ಒಂದು ಸಣ್ಣ ಮಿಸ್ಟೇಕ್. ಗಂಡಸರನ್ನ ಮನೆ ಬಿಟ್ಟು ಆಚೆ ಕಳಿಸೋದಕ್ಕೆ ಮೊದಲನೇ ಸ್ಟೇಜು. ಮನೆಯಲ್ಲಿರುವ ಗಂಡಸರನ್ನ, ಮಗ ಆಗಿರ್ಬೋದು ಗಂಡ ಆಗಿರ್ಬೋದು, ಮನೆಯಿಂದ ಹೊರಗೆ ಹೋದ್ರೆ ಬೇಗ ಬರಂಗಿಲ್ಲ, ಅಲ್ಲಿಂದನೇ ಫೋನು ನಾನು ಬರೋಕ್ಕಾಗಲ್ಲ ಒಂದು, ಅಥವಾ ಏನೋ ತೊಂದರೆ ಆಯಿತು 2, ಈ ರೀತಿ ಯೋಚನೆ ಮಾಡ್ತಕ್ಕಂತಹ ಮನೆ ಕಟ್ಟಬೇಕು ಅಂದರೆ ಅಡುಗೆ ಮನೆ ಕಡೆಗೆ ಸ್ಟೇರ್ ಕೇಸ್ ಹಾಕಿದ್ರೆ ಮನೆ ಹಾಳು ಮಾಡುವ ಮನೆ ಯಾವುದು ಅಂದರೆ ಇದು. ಮನೆಯ ಯಜಮಾನನನ್ನ ಮೊದಲು ರಿಪೇರಿ, ಇಲ್ಲ ಮೊದಲನೆಯ ಮನೆಯ ಮಗನ
ಮೊದಲನೆಯ ಮಗ ಜ್ಯೇಷ್ಠ ಪುತ್ರನಿಗೆ ರಿಪೇರಿ. ಇದು ಗ್ರಾಚಾರನ ನಮ್ಮ ದುರಹಂಕಾರನ? ಏನಮ್ಮ, ನಮ್ಮ ದುರಹಂಕಾರನ, ಹಣದ ಮದನ? ಏನು ಹೇಳೋದು ಇದಕ್ಕೆ? ಯಾಕೆ ಪದ ಬಳಸ್ತೀನಿ ಅಂದರೆ ನಮ್ಮ ಜನಕ್ಕೆ ಯಾವತ್ತು ಬುದ್ಧಿ ಬರುತ್ತೆ ಅಂತ ಗೊತ್ತಿಲ್ಲ. ಅವ್ನು ಅವನ ಕಿತ್ತೋದ್ರ ಹೆಸರೆಲ್ಲ ತಗೊಂಡು ಅವ್ರ ಹತ್ರ ಹೋಗ್ಬಿಟ್ಟು ಅವ್ರು ಕೇಳೋದು ಇವ್ರು ಕೇಳೋದು. ಏನ್ರಿ ಗೊತ್ತು ಮನೆ ಕಟ್ಟೋದು? ಯಾರಿಗೆ ಗೊತ್ತಿದೆ ಮನೆ ಕಟ್ಟೋದು? ಯೋಚನೆ ಮಾಡೋದು ಬೇಡವಾ? ಮನೆ ಕಟ್ಟೋ ವಿಚಾರ ಯಾವನ್ಗಾರು ಗೊತ್ತಿದ್ರೆ, ಯಾವನ್ಗಾದ್ರು ಅಂತ ಯಾಕೆ ಬಳಸ್ತಾ ಇದ್ದೀನಿ ಅಂದರೆ, ಯಾವನ್ಗಾದ್ರೂ ಗೊತ್ತಿದ್ರೆ ನಮ್ಮ ದೇಶ ಈ ಮಟ್ಟಕ್ಕೆ ಆಗ್ತಿಲ್ಲ ರೀ. ವಿಧಾನಸೌಧದಿಂದ ಹಿಡಿದು ಮೈಸೂರು ಮಹಾರಾಜರ ಅರಮನೆಯಿಂದ ಹಿಡಿದು ಇಡೀ ಭಾರತ ದೇಶದಲ್ಲಿ ಈ ಸತ್ಯವನ್ನ ಹೇಳುವನ್ನ ಯಾವನು ಇನ್ನೂ ಗುಂಡಿಗೆ ಒತ್ಕೊಂಡು ಹುಟ್ಟೇ ಇಲ್ಲ ಗಂಡಸು ಅನ್ನೋನು. ಈ ವಿಚಾರದಲ್ಲಿ, ಈ ವಿದ್ಯೆಯಲ್ಲಿ ಹುಟ್ಟೇ ಇಲ್ಲ, ಹುಟ್ಟೋದು ಇಲ್ಲ ಅಂತ ನಾನು ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಯಾಕೆ ಅಂದರೆ ಅಧ್ವಾನ ಆಗ್ತಾ ಇದೆ ನಮ್ಮ ದೇಶ. ಇಂಥ ಪವಿತ್ರವಾದ ಶಾಸ್ತ್ರವನ್ನು ಅಳವಡಿಸಕ್ಕೆ ಯಾವಂಗೂ ಗೊತ್ತಿಲ್ಲ ಅಂದರೆ ನೀವು ಹೋಗಿ ಕೇಳ್ತೀರಾ ಅಂದರೆ ನಿಮ್ಮ ದುರಾದೃಷ್ಟ, ನಿಮ್ಮ ದುರ್ದೈವ, ನಿಮ್ಮ ದುರ್ಗತಿ ಅಂತ ಅನ್ಕೊಳ್ಳೋದ? ಅಲ್ಲ. ಯಾಕೆ ಅಂದರೆ ಯಾವ ಕಾರಣಕ್ಕೂ ತಿಳ್ಕೊಳ್ಳಿ, ಪ್ರತಿದಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ, ಆರ್ಡರ್ ಮಾಡ್ತಾ ಇಲ್ಲ. ಮನೆ ಕಟ್ಟಬೇಕಾದ್ರೆ ದಯವಿಟ್ಟು ಗುರುಬಲ ಕೇಳಿ, ಶಾಸ್ತ್ರ ಕೇಳಿ ಮನೆ ಕಟ್ಟಕ್ಕೆ ಹೋದ್ರೆ ಹಿಂಗೆ ಮನೆಯಲ್ಲರನ್ನ ಕಳ್ಕೋಬೇಕಾಗತ್ತೆ. ಜೀವನ ಪರ್ಯಂತ ಅಲೆಮಾರಿ ಜೀವನ ಆಗಬೇಕಾಗತ್ತೆ. ಮೊದಲು ನಮಗೆ ಮನೆ ಕಟ್ಟೋ ಯೋಗ್ಯತೆ ಇದೆಯಾ, ಯೋಗ ಇದೆಯಾ ಅಂತ ಮಾತ್ರ ಮನೆ ಕೈ ಹಾಕಬೇಕು. ಆ ಯೋಗ್ಯತೆ ಇಲ್ಲ ಅಂದರೆ ಯೋಗ ಇಲ್ಲ ಅಂತ. ಇಲ್ಲಿವರೆಗೂ ನಮಗೆ ಯಾಕೆ ಸೈಟ್ ಸಿಕ್ಕಿಲ್ಲ, ಇಲ್ಲಿವರೆಗೂ ನಾವು ಯಾಕೆ ಮನೆ ಕಟ್ಟಕ್ಕಾಗ್ತಾ ಇಲ್ಲ ಅಂದರೆ ನಿಮ್ಗೆ ಅದಿಲ್ಲ ರೀ, ಆಗಿಲ್ಲ. ನೀವು ಪ್ರಯತ್ನ ಮಾಡಬೇಡಿ. ಹಾಗಾದ್ರೆ ಪ್ರಯತ್ನ ಯಾವುದು? ನಾವು ಕಟ್ಟುತ್ತೀವ ಮನೆನ? ಎಷ್ಟೋ ಜನ್ಮಾಂತರದ ಪುಣ್ಯ ಬೇಕು ಸ್ವಂತ ಮನೆ ಕಟ್ಟಿ ವಾಸ ಮಾಡಕ್ಕೆ. ಅಕಸ್ಮಾತ್ ಕಟ್ಟಿದ ತಕ್ಷಣ ಅನುಭವಿಸ್ಬೇಕು ಅಂದರೆ ಜೀವನ ಪರ್ಯಂತ ಸ್ವಂತ ಮನೆ ಅನ್ಕೋಬೇಕು, ಅನುಭವಿಸ್ತಾನೆ ಇರಬೇಕು. ಯಾವುದು ನೀವು ಅನ್ಕೊಳ್ಳೋದು ಏನೂ ನಡೆಯಲ್ಲ ಮನೆಯಲ್ಲಿ. ಮಕ್ಕಳು ಅಪ್ಪ ಅಮ್ಮ ಮೇಲೆ ಹೇಳೋದು, ಅಪ್ಪ ಅಮ್ಮ ಮಕ್ಕಳ ಮೇಲೆ ಹೇಳೋದು, ಇದೇ ಮನೆಯಲ್ಲಿ ನಡೀತಕ್ಕಂಥ ದುಷ್ಟ ಶಿಕ್ಷೆ ಇದು. ಇದಕ್ಕೆ ಮನೆ ಕಟ್ಟಬೇಕಾ? ಸ್ವಂತ ಮನೆ ಯಾವ ಪುರುಷಾರ್ಥಕ್ಕೆ ಬೇಕು? ರೂಮ್ ದಿನದ ಬಾಡಿಗೆ ಕೊಟ್ಬಿಟ್ಟು ರೂಮಲ್ಲಿ ಇದ್ದು ಬಿಡೋಣ, ಚಿಂತೆ ಇಲ್ಲ. ಈ ರೀತಿ ಕಿತ್ತೋದ ವಿಚಾರಗಳನ್ನು ಹೇಳಿ ಈ ಭೂಮಿ ತಾಯಿಗೆ ಅವಮಾನ ಮಾಡಬಾರದು. ಈ ಶಾಪ ನಿಮ್ಮ ವಂಶಸ್ಥರೀಗ ನಿಮ್ಮ ಅಪ್ಪ ಸತ್ತಿದ್ದಾರೆ, ಪಾಪ ಅವ್ರಿಗೂ ಕೂಡ ನಿರ್ಗತಿಕನಂತೆ ಮುಂದೆ ಜೀವನ ಅನ್ನೋದು ಹುಟ್ಟಬೇಕಾದ್ರೆ ಈ ಕರ್ಮದ ಫಲದಲ್ಲೇ ಮತ್ತೆ ಇನ್ನೊಂದು ಮಗುವಾಗಿ ಹುಟ್ಟುತ್ತೆ. ಯಾಕೆ ಅಂದರೆ ಭೂಮಿ ಮೇಲೆ ಕಟ್ಟಿರೋ ಮನೆಯ ಕರ್ಮ, ಅದರ ಶಾಪ ಎಲ್ಲವೂ ಕೂಡ ಇನ್ನೊಂದು ಜನ್ಮಕ್ಕೂ ಜೊತೆಯಲ್ಲೇ ಬರುತ್ತದು. ನಿನ್ಗೆ ಅರ್ಥ ಆಯ್ತಾ, ಬೇಜಾರಾಯ್ತಾ? ಇಲ್ಲ ಅರ್ಥ ಆಯ್ತು. ಈಗ ನೀನು ಒಂದು ಮಾತು ತಿಳ್ಕೊ. ಫಸ್ಟು ಆಗಿದ್ದು ತಪ್ಪಾಯ್ತು, ಅದಕ್ಕೆ ವರ್ಣನೆ ಕೊಟ್ಟಿದ್ದೀನಿ. ನಿಮ್ ತರ ಮನೆ ಕಟ್ಟೋರು ಸ್ವಲ್ಪ ಬುದ್ಧಿ ಬರಲಿ ಅಂತ ಕೂಡ ಹೇಳಿದ್ದೀನಿ. ನೀನ್ ಮಾಡ್ಬೇಕಾದ ಕೆಲಸ, ಒಂದ್ ನಿಮಿಷ ಕೇಳಿಸ್ಕೊ. ನೀನ್ ಮಾಡ್ಬೇಕಾದ ಕೆಲಸ ಏನು ಅಂದ್ರೆ, ಜ್ಯೇಷ್ಠ ನಕ್ಷತ್ರಕ್ಕೆ ನಾನು ಹುಟ್ಟಿದ್ದು ಕಾರಣ ಏನು, ಇದಕ್ಕೆ ನೀವು ಮನೆ ಕಟ್ಟಬೇಕಾದ್ರೆ ಯಾವಾಗಾದ್ರೂ ಆಗ್ಲಿ ನಿಮ್ಮ ಸೈಟಲ್ಲಿ ಒಂದು ಕಾಲದಲ್ಲಿ ಹುತ್ತ ಇರುವ ಜಾಗ, ಸರ್ಪ ಓಡಾಡುವ ಜಾಗವಾಗಿದ್ದಂತಹ ಸೈಟು ನಿಮ್ಗೆ ಸಿಕ್ಕಿದೆ. ಇಲ್ಲ ಗುರುಜಿ, ಅದು ಮೊದಲು ನಾವು ಮನೆ ಇದ್ದ ಜಾಗ, ಅದು ಹಳೆ ಮನೆ ಇತ್ತು. ಊನಣ್ಣ, ಸ್ವಲ್ಪ ಯೋಚನೆ ಮಾಡು. ಇದು ನಿನ್ ಕುಂಡ್ಲಿ ತಂದ್ರೆ ಗೊತ್ತಾಗತ್ತೆ. ಇಲ್ಲ ಅಂದ್ರೆ ಜ್ಯೇಷ್ಠ ನಕ್ಷತ್ರ ನೀನ್ ಬರ್ತಾನೆ ಇರಲಿಲ್ಲ. ಹಾವು ವಾಸ ಮಾಡುವ ಮನೆಯನ್ನ ನಾಶ ಮಾಡಿರುವ ಕಾರಣಕ್ಕೆ ಜ್ಯೇಷ್ಠ ನಕ್ಷತ್ರ ನಂಬರ್ 1. ಇನ್ನೊಂದು, ಅಕಸ್ಮಾತ್ ಆಗಿ ಆ ಕರ್ಮವನ್ನ ತೊಳೆಯದೇ ಹಂಗೆ ಇಟ್ಕೊಂಡಿದ್ರೆ ವೆಹಿಕಲ್ ಹತ್ತಿಸಿರ್ತಕ್ಕಂಥದ್ದು ಸಡನ್ ಆಗಿ ಹಾವು ಬರುತ್ತೆ, ಮೇಲೆ ಹತ್ತಿಸ್ತಾರೆ. ಕಾರಣ ತಿಳ್ಕೊಳ್ಳಿಲ್ವಲ್ಲ ಅಂತ ಇನ್ನೊಂದು ನೋಟಿಸ್ ಕೊಡುತ್ತೆ ದೇವರು. ಆದ್ರೂ ಕೇರ್ ಮಾಡಲ್ಲ, ಹೋಗ್ಬಿಟ್ಟು ಅದಕ್ಕೆ ಇನ್ನೊಂದು ತುಂಬಾ ಚೆನ್ನಾಗಿ ಹೇಳ್ತಾರೆ ಕಣಮ್ಮ, ₹1 ಅದ್ರ ಮೇಲೆ ಇಟ್ಬಿಟ್ಟು ಸ್ವಾಮಿ ಹಾಲು ಹಾಕ್ಬಿಟ್ಟು ಸುಟ್ಟಾಕ್ಬಿಟ್ಟು. ಏನ್ರಿ ತಂತ್ರಗಾರಿಕೆ? ನಿಮ್ಮನ್ನು ಹಂಗೆ ಮಾಡೋಣ ಹಾಗಾದ್ರೆ, ಅದರಲ್ಲೂ ಪ್ರಾಣ ಇದೆಯಲ್ಲ. ಎಷ್ಟು ಸುಲಭವಾಗಿ ಹೇಳ್ತಾರೆ ಅಂದ್ರೆ, 8 ಆಣಿ ಇಟ್ಬಿಟ್ರತ್ತೆ, ಹಾಲು ಹಾಕ್ಬಿಟ್ಟು ಸುಟ್ಬಿಟ್ರಂತೆ, ಜೀವನವೆಲ್ಲ ಸುಡ್ತಾ ಇರುತ್ತೆ ನಿಮ್ಗೆ. ಒಂದು ತೊಟ್ಟು ಹನಿ ರಕ್ತ ಭೂಮಿಗೆ ಬಿದ್ದರೆ 7 ಜನ್ಮವರೆಗೂ ಅನುಭವಿಸ್ಬೇಕು ನೀವು. ಇದೆಲ್ಲವೂ ಇರ್ತಕ್ಕಂಥದ್ದಕ್ಕೆ ಜ್ಯೇಷ್ಠ ನಕ್ಷತ್ರಕ್ಕೆ ತಿಳ್ಕೊಳ್ಳದೆ ನಿಮ್ಮಪ್ಪ ಕಟ್ಟಿರ್ತಕ್ಕಂಥ ಮನೆ, ನೀನು ಅದರಲ್ಲೇ ಮುಂದುವರಿಬೇಡ. ಹಂಗಂತ ಮನೆ ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಫಸ್ಟ್ ಜ್ಯೇಷ್ಠ ನಕ್ಷತ್ರ ಸತ್ಯ ತಿಳ್ಕೊ. ನಮ್ಮಪ್ಪ, ನಮ್ಮ ಅಮ್ಮನ ಅಪ್ಪ, ಇಲ್ಲಿ ತಿಳ್ಕೊಬೇಕಾಗಿರೋದು ನಿಮ್ಮ ತಂದೆ ಪ್ಲಸ್ ನಿಮ್ಮ ತಾಯಿಯ ತಂದೆ, ಇವರಿಬ್ಬರಲ್ಲಿ ಈ ಸ್ಟೋರಿ ಇದೆ, ಈ ಸರ್ಪದ್ದು ಸ್ಟೋರಿ ಇದೆ. ನಿಮ್ಮ ಅಮ್ಮನ ಅಪ್ಪ ಇದ್ದಾರಾ? ಇದ್ದಾರೆ ಗುರುಜಿ. ಏನ್ ಮಾಡ್ತಾರೆ? ಸ್ವಾಮೀಜಿ ಇದ್ದಾರೆ. ಅವರು ಸ್ವಾಮೀಜಿ ಇದ್ದಾರೆ. ಅವರು ಅದೇನೇ ಆಗಿರ್ಲಿ, ಏನ್ ಮಾಡ್ತಾರೆ? ಅವರು ಅದೇ ಮಠ ಒಂದಿದೆ, ಮಠದಲ್ಲಿದ್ದಾರೆ. ಇಲ್ಲಿದೆ ನೋಡಿ ಸ್ಟೋರಿ, ಕೇಳಿ ನಿಮ್ ತಾತನ.
ಹಾ ಗುರುಜಿ. ಇದನ್ನ ಕೇಳಬೇಕು, ಸತ್ಯ ಅಲ್ಲಿ ಗೊತ್ತಾಗತ್ತೆ. ಯಾರೋ ಒಬ್ರು ತಿಳಿದವ್ರು ಹೇಳಿದ್ರು, ನಿಮ್ಮ ಜೀವನ ಅಂದ್ರೆ ಸ್ವಾಮೀಜಿ ಆಗೋದಕ್ಕೆ ಕಾರಣ ಏನು, ಅದ್ರ ಹಿಂದಿನ ರಹಸ್ಯ ಇದೆ. ಸುಮ್ನೆ ಎಲ್ಲ ಸ್ವಾಮೀಜಿ ಆಗಕ್ಕಾಗಲ್ಲ. ಹಾ ಆ ಸ್ವಾಮೀಜಿ ಯಾಕೆ ಸನ್ಯಾಸಿ ಆಗ್ತಾರೆ ಅಂದ್ರೆ ಅದು ಒಳ್ಳೇದೇ ಸರಿ. ಕಾರಣ ಸನ್ಯಾಸಿ ಆಗ್ತಾರೆ ಅಂದ್ರೆ ಅದು ಒಳ್ಳೇದೇ ಸರಿ. ಕಾರಣ ಏನು, ಯಾಕಾದ್ರೂ ಆಗ ಏನ್ ಮಾಡ್ತಾ ಇದ್ದಾರೆ, ಮೊದಲೇನ್ ಮಾಡಿದ್ರು, ಈ ಸತ್ಯ ತಿಳ್ಕೊಂಡ್ರೆ ಮಾತ್ರ ನಿನ್ ಜ್ಯೇಷ್ಠ ನಕ್ಷತ್ರ ಸಿಗುತ್ತೆ. ಇದನ್ನ ಅವ್ರು ಕರೆಕ್ಟ್ ಮಾಹಿತಿ ಕೊಡೋದಾದ್ರೆ ಅವರೇ ಕೊಡಬಹುದು. ಇಲ್ಲ ಗೊತ್ತಿಲ್ಲ ಆದ್ರೆ ನೀನ್ ತಿಳ್ಕೊಳ್ಳೋದೇ ಆದ್ರೆ ನಮ್ಮ ಅಪ್ಪನ ಮನೆಯದ ನಮ್ಮ ತಾತನ ಮನೆಯದ ತಿಳ್ಕೋಬೇಕು ಅಂದ್ರೆ ನೀನ್ ಫಸ್ಟ್ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಹೇಳಿ ಕೊಡ್ತೀನಿ, ಬರ್ಕೋ. ನೀನು ಹೇಳೋದನ್ನ ತಗೊಂಡೋಗಿ ತೋರಿಸು, ನಿಮ್ಮ ತಾತನಿಗೆ ಕೇಳು, ನಿಮ್ಮ ಅಮ್ಮನಿಗೆ ಕೇಳು, ಈ ಸತ್ಯ ಗೊತ್ತಾಗತ್ತೆ. ಇದನ್ನ ತಿಳ್ಕೊಂಡು ಮನೆ ಬಗ್ಗೆ ತೀರ್ಮಾನ ಮಾಡು. ಓಕೆನಾ? ಯೋಚನೆ ಮಾಡಬೇಡ, ಭಯ ಬೀಳ್ಬೇಡ, ಧೈರ್ಯವಾಗಿ ನಿಭಾಯಿಸು. ನಿಮ್ಮ ಅಪ್ಪನಿಗೆ ಏನ್ ಮಾಡ್ಬೇಕು ಅದು ಮಾಡು, ನೀನ್ ಮುಂದೆ ಏನ್ ಮಾಡ್ಬೇಕು ಮಾಡ್ಕೋ, ಒಳ್ಳೇದಾಗಲಿ. ಓಕೆ, ಧನ್ಯವಾದಗಳು ಶ್ರೀಧರ್ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮನುಷ್ಯನಿಗೆ ಏನ್ ಬೇಕೋ ಅದೆಲ್ಲವನ್ನ ಭೂಮಿ ತಾಯಿ ಕೈಗೆಟುಕುವ ದರದಲ್ಲಿ ನೀಡ್ತಾ ಇದ್ದಾಳೆ. ಆದ್ರೆ ಮನುಷ್ಯ ತನ್ನ ಸ್ವಾರ್ಥದಿಂದ ಅದೆಲ್ಲವನ್ನ ಹಾಳು ಮಾಡ್ಕೊಳ್ತಾ ಇದ್ದಾನೆ ಅಂತ ಹೇಳಿ ಗುರುಜಿ ತಿಳಿಸ್ಕೊಡ್ತಾ ಇದ್ರು. ಗುರುಜಿ, ಇನ್ನು ಭೂಮಿ ದೋಷದ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ಈಗ ದೇಹದ ದೋಷ ಅಂತಕ್ಕಂತಹ ಒಂದು ವಿಚಾರದಲ್ಲಿ ಈ 2 ಅಕ್ಷರದ ಮೂಲಕವಾಗಿ ನಾವು ದೇಹದ ದೋಷವನ್ನು ನಿವಾರಣೆ ಮಾಡ್ಕೋಬಹುದು ಅಂತಕ್ಕಂಥ ಒಂದು ಸರಳವಾದ ವಿಧಾನ. ಇನ್ನು ಎರಡನೇದು, ಭೂಮಿಗೆ ನಾವು ಯಾವ ರೀತಿಯ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ ಅಂತಕ್ಕಂಥ ವಿಷಯ. ಭೂಮಿಗೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸ್ಬೇಕಾ ಬೇಡವಾ? ಸಲ್ಲಿಸಬೇಕು. ಇದು ಬೆಳಿಗ್ಗೆ ಹೇಳ್ತಕ್ಕಂಥ ಹಾಸಿಗೆಯಿಂದ ಹೇಳ್ತಕ್ಕಂಥ ಪ್ರತಿ ವ್ಯಕ್ತಿ, ಬೆಳಗ್ಗೆ ಹಾಸಿಗೆಯಿಂದ ಹೇಳ್ತಕ್ಕಂಥ ಪ್ರತಿ ವ್ಯಕ್ತಿ, ರಾತ್ರಿ ಮಲಗಕ್ಕೆ ಹೋಗ್ತಕ್ಕಂಥ ಹಾಸಿಗೆಗೆ ಹೋಗ್ತಕ್ಕಂಥ ಸಮಯ, ಈ ಎರಡೂ ಸಮಯದಲ್ಲಿ ಈ ಭೂಮಿಗಾಗಿ, ಈ ಭೂಮಿಯಲ್ಲಿ ಹುಟ್ಟಿದ ಪ್ರತಿ ಮನುಷ್ಯರು ಏನು ಮಾಡಬೇಕು, ಹೆಣ್ಣಾಗಲಿ ಗಂಡಾಗಲಿ ಅಂತ ತಿಳ್ಕೋಬೇಕು. ಕೆಲವರು ನಮಸ್ಕಾರ ಮಾಡ್ತೀವಿ ಸ್ವಾಮಿ ಅಂತಾರೆ. ಆದರೆ ನಮಸ್ಕಾರ ಮಾಡೋ ಸರಿನೇ, ಆದರೆ ನಾವು ನಮ್ಮ ಕೃತಜ್ಞತೆ ಯಾವುದು, ಏನದು? ಇದಕ್ಕೆ ನಾವು ನೀನು ಸ್ವಲ್ಪ ಶಾಂತವಾಗಿರಪ್ಪ ಅಂತೀವಿ. ಯಾರಿಗೆ ಆಗಲಿ ಸ್ವಲ್ಪ ಶಾಂತವಾಗಿರು ಅಂತೀವಿ. ಈ ಶಾಂತ ಅಂತಕ್ಕಂಥದ್ದು ಕೇಳೋಕ್ಕೂ ಹೇಳೋಕ್ಕೂ ಎಷ್ಟು ಚೆನ್ನಾಗಿದೆಮ್ಮ ಅಲ್ವಾ? ಅದಕ್ಕೆ ಬೆಳಿಗ್ಗೆ ಬೆಡ್ಡಿಂದ ಹೇಳಬೇಕಾದ್ರೆ ಓಂ ಶಾಂತಿ 3 ಸಲ ಹೇಳ್ಕೋಬೇಕು. ಸ್ನಾನ ಮಾಡಿಲ್ಲ, ಮುಖ ತೊಳೆದಿಲ್ಲ, ಬ್ರಷ್ ಮಾಡಿಲ್ಲ, ಇದೆಲ್ಲ ಇಟ್ಕೊಳ್ಳಿ ಸೈಡ್ಗೆ. ಯಾವ ಕಾರಣಕ್ಕೂ ಸ್ನಾನ ಮಾಡಲೇಬೇಕು, ಬ್ರಷ್ ಮಾಡಲೇಬೇಕು. ಒಂದು ಕಡೆ ಸತ್ಯ, ಶುಚಿತ್ವಕ್ಕಾಗಿ ಬೇಕು. ಆದರೆ ಹಾಸಿಗೆಯಿಂದ ಕೆಳಗಡೆ ಇಳಿಬೇಕಾದ್ರೆ ಇದನ್ನು ನೀವು ಮಾಡಲಿಲ್ಲ ಅಂದರೆ ಆಮೇಲೆ ನೀವು ಯಾವ ಅಭಿಷೇಕ ಮಾಡಿದ್ರೂ ವರ್ಕೌಟ್ ಆಗಲ್ಲ. ನಮ್ಮ ದೇಹದಲ್ಲಿ ಇರ್ತಕ್ಕಂಥ ದೋಷಗಳೇ ಅಷ್ಟೊಂದು ಸೂತ್ರದಲ್ಲಿ ಇರುತ್ತೆ. ಕ್ಲೀನ್ ಮಾಡೋಕ್ಕಾಗತ್ತೆ ನಮ್ಮ ಮೇಲೆ ನೀವು ಸ್ಯಾಂಡಲ್ ಸೋಪ್ ಹಾಕೊಂಡ್ಬಿಟ್ರೆ ಹೋಗಲಿಲ್ಲ ಅಂದರೆ ಮಾಡಬೇಡಿ ಅಂತಲ್ಲ, ಮಾಡಿ. ಮೊದಲು ದೇಹವನ್ನು ಶುಚಿತ್ವವಾಗಿ ಇಟ್ಕೊಳ್ಳೋಕ್ಕಾಗಿದೆಯಾ? ಯಾರ ಕೈಲೂ ಆಗಲ್ಲ, ಯಾರ ಕೈಲೂ ಆಗಲ್ಲ. ಅಂದ ಮೇಲೆ ಮೇಲ್ಭಾಗವನ್ನು ಶುಚಿ ಮಾಡ್ಕೋತೀವಿ ಅಷ್ಟೇ. ಅದು ಖುಷಿ ಕೊಡ್ತಾ ಇದೆ. ಆದರೆ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಪ್ರಯತ್ನ ಅಂತಕ್ಕಂಥದ್ದು. ಅದಕ್ಕೆ ಒಂದು ಮಾತು ಹೇಳ್ತಾನೆ, ಕರ್ಣ ದಾನದಲ್ಲಿ ತುಂಬ ವಿಶೇಷ ಅಂತ ಕರ್ಣನ ವಿಚಾರ ಕೇಳಿದ್ಯಾ? ಹೌದೇನಮ್ಮ? ಹಾಗೆ ಎಲ್ಲವನ್ನೂ ಕಳ್ಕೊಂಡು ದಾನ ಮಾಡಿ ಕೊನೆಗೊಂದು ಚಿನ್ನದ ಬಟ್ಲಿಟ್ಕೊಂಡು ಎಣ್ಣೆ ಸ್ನಾನ ಮಾಡಬೇಕಾದ್ರೆ ಭಿಕ್ಷದವನು ಬರ್ತಾನೆ. ಅಂದರೆ ಭಗವಂತನೇ ಆ ರೂಪಲ್ಲಿ ಬರೋದು. ಎಡಗೈಲಿ ಹಿಡ್ಕೊಂಡು ತಾನೆ ಎಣ್ಣೆ ಚಿನ್ನದ ಬಟ್ಲನ್ನ ಕರ್ಣ ಎಡಗೈಯಲ್ಲೇ ಕೊಟ್ಬಿಡ್ತಾನೆ. ಪಾಂಡವರು ಕೇಳ್ತಾರೆ, ಏನಪ್ಪ ಇದು, ಎಡಗೈಲಿ ದಾನ ಮಾಡ್ಬೋದೇನಪ್ಪ ಅಂತ. ಅಪ್ಪ, ಎಡಗೈಯಿಂದ ಬಲಗೈಗೆ ತಗೊಳ್ಳೋವರೆಗೆ ನಾನು ಮನಸ್ಸು ಚೇಂಜ್ ಮಾಡಿಬಿಟ್ರೆ ಅಂದರೆ ಎಷ್ಟು ಶ್ರೇಷ್ಠವಾದ ದಾನ ಅಂತ. ಎಡಗೈಲಿರುತ್ತೆ ಕೊಟ್ಬಿಡ್ಬೇಕು, ದಾನ ಮಾಡ್ಬೇಕು, ಕೊಟ್ಬಿಡ್ಬೇಕು ಆ ಕ್ಷಣದಲ್ಲಿ. ಇವತ್ತು ಅಮಾವಾಸ್ಯೆನ, ಪೌರ್ಣಮಿನ, ಶುಕ್ರವಾರನ, ಮಂಗಳವಾರ, ಇದೆಲ್ಲ ಕತೆ ರೂಪು, ಕತೆ ಇದು. ಎಡಗೈಯಿಂದ ಬಟ್ಲು ಎತ್ಕೊಳ್ಳೋದ್ರೊಳಗಡೆ ನಾನು ಕೊಡಬಾರ್ದು ಅಂತ ಮನಸ್ಸು ಬಂದ್ಬಿಟ್ರೆ ದಾನ ಕೊಡಲೇಬೇಕಲ್ಲ. ಅದಕ್ಕೆ ಏನು ಕೊಡ್ತೀವೋ ಅದೇ ಶ್ರೇಷ್ಠವಾದ ದಾನ. ಅದು ಈ ಕೈಯೇ ಆಗಬೇಕು, ಮದುವೆ ಹೆಣ್ಣಿಗೆ ಬಲಗಾಲೇ ಮಡಗಬೇಕು, ಸಿನಿಮಾದಲ್ಲಿ ತೋರಿಸೋರು ಎಡಗಾಲ ಮಡಗ್ತೀನಿ ಏನೀಗ ಅಲ್ವಾ? ಅಂದರೆ ಆ ಥರ ಧಿಕ್ಕಾರ ಮಾಡಬೇಕು ಅಂತಲ್ಲ. ನಾನು ವ್ಯಂಗ್ಯವಾಗಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ನಮ್ಮ ಜನ ಈ ಥರನೂ ಇದ್ದಾರೆ ಅಂತ ಅಂದ್ಕೊಳ್ಳಿ ಅಂತ. ಎಡಗೈಯಲ್ಲೇ ಮಾಡ್ತೀನಿ ಏನೀಗ, ಬಲಗೈ ಇದ್ದವ್ರನ್ನ ಎಡಗೈಯಲ್ಲಿ ಮಾಡಿದ್ರೆ ಏನು ಮಾಡಬೇಕು? ಈ ಥರ ಪ್ರಶ್ನೆಗಳು ಹಲವಾರು ಉದ್ಭವ ಆಗುತ್ತೆ. ಆ ತಲಾಟೆ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕಾಗಲ್ಲ. ಆದರೆ ಒಂದು ತಿಳ್ಕೋಬೇಕು, ನಾವು ಆ ರೀತಿಯಾಗಿರ್ತಕ್ಕಂಥ ವಿಚಾರದಲ್ಲಿ ನಾವು ಮೊದಲನೇದಾಗಿ ಮಾಡಬೇಕಾದ್ದು, ಮೊದಲನೇ ಓಂ ಶಾಂತಿಯ ಅರ್ಥ ಏನು? 3 ಸಲ ಹೇಳ್ಕೋಬೇಕು ಅದನ್ನು. ಓಂ ಶಾಂತಿ ಶಾಂತಿ
ಶಾಂತಿ ಅಂದರೆ ಅಪ್ಪಿಂದ ಡೌನ್ ಆಗ್ತಾ ಬರಬೇಕು. ನಮ್ಮ ದೇಹದಲ್ಲಿರ್ತಕ್ಕಂಥ ಉದ್ವೇಗ ಕಡಿಮೆ ಆಗೋದಕ್ಕೆ ಆ ರೀತಿ ಮಂತ್ರ ಉಚ್ಚಾರಣೆ ಮಾಡ್ತಕ್ಕಂಥದ್ದು. ನಾವು ಫುಲ್ ಮೇಲಿರ್ತೀವಲ್ಲ, ಸ್ವಲ್ಪ ಡೌನ್ ಆಗಬೇಕು. ಆ 3 ಸಲ ಓಂ ಶಾಂತಿ ಮಾಡ್ತಕ್ಕಂಥ ಲೆಕ್ಕಾಚಾರಕ್ಕೆ ಮೊದಲನೇದು ಓಂ ಶಾಂತಿ ಏನಕ್ಕೆ? ಅದು ನಾನು ಮತ್ತು ನಮ್ಮವರಿಗೆ ಯಾವುದೇ ದುಃಖ ಬರಬಾರ್ದು ಅನ್ನೋದಕ್ಕೆ ಮೊದಲನೆಯ ಓಂ ಶಾಂತಿ. ನಾನು, ನಮ್ಮವರು, ಕುಟುಂಬ ಯಾರಿಗೂ ದುಃಖ ಬರಬಾರ್ದು ಅಂತ ಪ್ರಾರ್ಥನೆ ಮಾಡೋದು ಮೊದಲನೇ ಓಂ ಶಾಂತಿ. ಎರಡನೇ ಓಂ ಶಾಂತಿ ಏನಕ್ಕೆ? ನಮಗೆ ರಕ್ಷಣೆಯಾಗಿ, ನಮಗೆ ಕಾವಲಾಗಿ, ನಮಗೆ ಅನುಕೂಲಕರವಾಗಿರ್ತಕ್ಕಂತಹ ಪ್ರಾಣಿ ಪಕ್ಷಿ ಕೀಟಗಳು ಯಾವುದೇ ಆಗಲಿ ನಮ್ಗೆ ಅನುಕೂಲ ಮಾಡ್ತಕ್ಕಂಥ ರೀತಿಯಲ್ಲಿ ಇರುತ್ತೆ. ಅವಕ್ಕೆ ಯಾವುದು ದೋಷ ಆಗದೆ ಇರಲಿ, ನೋವಾಗದೇ ಇರಲಿ ಅಂತ ಎರಡನೇ ಶಾಂತಿ. ಇನ್ನು ಮೂರನೇದು ಅತಿ ಮುಖ್ಯವಾದದ್ದು ಯಾವುದದು ಅಂದರೆ, ಈ ಭೂಮಂಡಲಕ್ಕೆ ಯಾವುದೇ ಭೂಕಂಪ ಆಗೋದಾಗಲಿ, ಬೆಂಕಿಯಿಂದ ಅನಾಹುತ ಆಗೋದಾಗಲಿ, ನೀರಿಂದ ಅನಾಹುತ ಆಗೋದಾಗಲಿ, ಈ ಭೂಮಂಡಲಕ್ಕೆ ಯಾವುದು ತೊಂದರೆ ಆಗದೇ ಇರಲಿ ಅಂತ ನಾವು ಅತಿ ಮುಖ್ಯವಾಗಿ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿರ್ತದೆ ಮೂರನೇ ಶಾಂತಿ. ಇದು ಪವಿತ್ರವಾಗಿ ಮನುಷ್ಯ ಅಂತ ಹುಟ್ಟಿದ ಮೇಲೆ ಮಾಡಬೇಕಾದ ಪ್ರತಿಯೊಬ್ಬರ ಕರ್ತವ್ಯ. ಮಾಡ್ತಾ ಇದ್ದೀವ ನೋಡ್ಕೊಳ್ಳಿ. ನಾವೇನಿದು ದೇವ್ರ ಪೂಜೆ ಮಾಡೋರೆ, ನಮ್ದಷ್ಟೇ, ಇನ್ನೇನಿಲ್ಲ, ಮಾಡ್ತಾನೇ ಇದ್ದೀನಿ ಸ್ವಾಮಿ, ದೇವ್ರು ನಂಬಿದ್ದೀನಿ ಸ್ವಾಮಿ, ಇದೆರಡೇ ಡೈಲಾಗು. ಒಂದು ಪೂಜೆ ಮಾಡ್ತಾ ಇದ್ದೀನಿ, ಮಿಸ್ ಮಾಡಲ್ಲ. ಶನಿವಾರ ಮಂಗಳವಾರ ಬಂದರೆ ನೀರು ಕುಡಿಯಲ್ಲ ಒಂದು ತೊಟ್ಟನುವೆ. ಯಾರು ಕೇಳೋರೆ? ದೇವ್ರು ಕೇಳಿಲ್ವಲ್ಲ ನೀನು ಮಾಡು ಅಂತ? ದೇವಸ್ಥಾನಕ್ಕೆ ಬಾ ಅಂತ ಏನು ಹೇಳಿಲ್ವಲ್ಲ? ನಿನಗೆ ಭಯ, ಹೋಗ್ತಾ ಇದೆಯಾ ಅಷ್ಟೇ. ಎಲ್ಲರೂ ದೇವಸ್ಥಾನಕ್ಕೆ ಹೋಗೋದು ಭಯದಿಂದನೇ ಹೊರತು ಕರ್ತವ್ಯವಾಗಿ ದೇವಸ್ಥಾನಕ್ಕೆ ಯಾರೂ ಹೋಗಲ್ಲ. ಏನು ಹೇಳ್ತೀಯಮ್ಮ? ಏನಾದ್ರು ಒಂದು ಅಪ್ಲಿಕೇಶನ್ ಇಟ್ಕೊಂಡಿರ್ತಾರೆ, ಇದು ಒಳ್ಳೇದಾಗಬೇಕು ಅಂತ. ಇಲ್ಲ, ನಾನು ಯಾಕೋ ಮನಃಶಾಂತಿ ಇಲ್ಲ, ನಾನೇನಾದ್ರು ಆಗ್ಬಿಡ್ತೀನ ಅನ್ನೋ ಬೈಕ್ ಹೋಗ್ತಾರೆ. ಇದೆರಡೇ ಟ್ರ್ಯಾಕ್ ಇರೋದು. ಆದರೆ ನಾವು ಲಂಚ ಕೊಡುವ ರೀತಿಯಲ್ಲಿ ಪೂಜೆಗಳನ್ನು ಮಾಡ್ತಾ ಇದ್ದೀವಿ ಹೊರತು ನಮ್ಮ ದೇಹಕ್ಕೋಸ್ಕರವಾಗಿ. ಇರೋವರೆಗೂ ನಮ್ಮ ದೇಹ, ಆಮೇಲೆ ನಮ್ಮದಲ್ಲ. ಇದು ಒಂದು ಬಾಡಿಗೆ ಮನೆ. ನಾವು ಈ ಬಾಡಿಗೆ ಮನೆಯನ್ನೇ ಸರಿ ಮಾಡ್ಕೊಂಡಿಲ್ಲ, ಸ್ವಂತ ಮನೆ ಕಟ್ಟಕ್ಕೆ ಹೋಗ್ತೀವಿ. ಸರಿಯೇನಮ್ಮ? ಇದು ಬಾಡಿಗೆ ಮನೆ ಅಂತ ಯಾರು ಒಪ್ಕೋತಾರೆ? ನನ್ನ ದೇಹ, ಇವನು ನಾನು ಅಲ್ವಾ? ನೀನು ಆಗಿದ್ಮೇಲೆ ನಿನಗೆ ಸಮಸ್ಯೆ ಯಾಕೆ? ನೀನೇ ಆಗಿದ್ಯಾ ಅಂತ ನೀನು ತಿಳ್ಕೊಂಡು ನಿನಗೆ ಸಮಸ್ಯೆ ಹಾಕಬೇಕು. ಅದಿನ್ನೂ ನಮಗೆ ಗೊತ್ತಾಗಿಲ್ಲ. ಸಮಯ ಬಂದಾಗ ಗೊತ್ತಾಗುತ್ತೆ. ಇನ್ನು ಎಷ್ಟು ವರ್ಷಗಳು ಬೇಕಾಗುತ್ತೋ ಗೊತ್ತಿಲ್ಲ. ಆದರೆ ಒಂದು ತಿಳ್ಕೋಬೇಕು, ಈ ಶಾಂತಿಪೂರ್ವಕವಾಗಿರ್ತಕ್ಕಂತಹ ಪ್ರಾರ್ಥನೆಯನ್ನು ಬೆಳಿಗ್ಗೆ ಮಾಡಿ ಸಂಜೆ ಬೆಡ್ಗೆ ಹೋಗಬೇಕಾದ್ರೂ ಕೂಡ ಇದೇ ಸಂಕಲ್ಪವನ್ನು ಮಾಡಿ ಮಲಗಿದಾಗ ಕೆಟ್ಟ ಕನಸುಗಳು ಸ್ವಲ್ಪ ಕ್ರಮೇಣ ಕಮ್ಮಿ ಆಗ್ತಾ ಹೋಗುತ್ತೆ. ಈ ಕನಸು ಕಾಣ್ತಕ್ಕಂಥ ಆಸೆಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಇದಕ್ಕೆ ನೀವು ಏನೋ ಕೇಳಬೇಕು, ಎಲ್ಲಿಗೋ ಹೋಗಿ ಬರಬೇಕು, ಈ ಥರದ ವಿಷಯನ ಬಿಟ್ಟು ದಾರಿಯನ್ನು ಸರಿ ಮಾಡ್ಕೊಳ್ಳಿ. ಆ ದಾರಿಯಲ್ಲಿ ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗಬೇಕು ಕರ್ಕೊಂಡು ಹೋಗುತ್ತೆ. ನಿಮ್ಮ ದೇಹದಲ್ಲಿ ಮನಸ್ಸಲ್ಲಿ ಶಾಂತಿ ಅನ್ನತಕ್ಕಂತಹ ಗಿಡವನ್ನು ನೆಡದೆ ಫಲ ಸಿಕ್ಕಲ್ಲ. ನೆಡಬೇಕು ಅಂತ ಬೇಡ ಅಂತೀಮ. ನಾವು ಗಿಡ ನೆಡೋಕ್ಕೆ ರೆಡಿ ಇಲ್ಲ. ಚೀಲ ತಗೋತೀವಿ, ಹಣ್ಣು ಎಷ್ಟು ಬಿಡುತ್ತೆ, ಹೂವು ಎಷ್ಟು ಬಿಡುತ್ತೆ ಅಂತ. ಇದು ಮನುಷ್ಯನ ಆಸೆ. ಈ ಆಸೆ ಮತ್ತು ನಮ್ಮಲ್ಲಿರ್ತಕ್ಕಂಥ ಮನಸ್ಸು, ಇದು ಎರಡೂ ಕೂಡ ಇವತ್ತಿಂದಲ್ಲ, ತಲತಲಾಂತರದಿಂದ ಬಂದಿರತಕ್ಕಂತಹ ಒಂದು ಈ ಎರಡು ವ್ಯಸನದಲ್ಲೇ ನಾವು ಮುಳುಗೋಗಿದ್ದೀವಿ, ಮುಳುಗ್ತಾನೇ ಇದ್ದೀವಿ, ಮುಂದೆನೂ ಮುಳುಗ್ತಾ ಇದ್ದೀವಿ. ಇದರಿಂದ ಹೊರಗೆ ಬಂದಾಗ ನಮಗೆ ತೃಪ್ತಿ ಆಗಿದೆ ಅನ್ನೋದಕ್ಕೆ ಪ್ರಯತ್ನ, ಪ್ರತಿದಿನದ ಸಂಕಲ್ಪ ಇದಾಗಬೇಕು. ಈಗ ಸರಿ ಗುರುಜಿ, ಪ್ರಯತ್ನ ಇಲ್ಲದೆ ಯಾವುದನ್ನಾದ್ರೂ ಕೂಡ ನಾವು ಅಪೇಕ್ಷೆ ಮಾಡಬಾರ್ದು ಅಂತ ಹೇಳಿ ಗುರುಜಿ ತಿಳಿಸ್ಕೊಡ್ತಾ ಇದ್ರು. ಈ ಕುರಿತಂತೆ ಮತ್ತಷ್ಟು ವಿಚಾರವನ್ನು ಮಾತನಾಡ್ತಾ